ಅವನು ವೇಗವಾಗಿರ್ಲಿಲ್ಲ. ಅವನು ವಿಶೇಷ ಪ್ರತಿಭೆ ಹೊಂದಿರ್ಲಿಲ್ಲ. ಆದ್ರೆ ಅವನ ಬಳಿ ಒಂದು ಗುಣ ಇತ್ತು. ಅವನು ನಿಲ್ಲಲಿಲ್ಲ. ಪ್ರತಿ ಬಾರಿ ಅವನು ಪ್ರಯತ್ನಿಸಿದಾಗ ಯಾರಾದ್ರೂ ಮುಂದೆ ಹೋಗುತ್ತಿದ್ದರು. ಜನರು ಅವನಿಗೆ ಹೇಳಿದರು, ಇದು ನಿನ್ನಿಂದ ಆಗಲ್ಲ. ನೀನು ತಡವಾಗಿ ಶುರು ಮಾಡಿದ್ದೀಯಾ. ಇನ್ನೊಬ್ಬರಷ್ಟು ಸಾಮರ್ಥ್ಯ ನಿನಗಿಲ್ಲ. ಅವನು ಆ ಮಾತುಗಳನ್ನು ಕೇಳಿದ. ಆದ್ರೆ ನಿಲ್ಲಲಿಲ್ಲ. ಅವನು ಸೋತ. ಮತ್ತೆ ಪ್ರಯತ್ನಿಸಿದ. ಮತ್ತೆ ಸೋತ. ಯಾರೂ ಚಪ್ಪಾಳೆ ತಟ್ಟಲಿಲ್ಲ. ಯಾರೂ ಅವನನ್ನು ಗಮನಿಸಲಿಲ್ಲ. ಆದ್ರೆ ಅವನು ಪ್ರತಿದಿನ ಒಂದು ಸಣ್ಣ ಹೆಜ್ಜೆ ಇಡುತ್ತಿದ್ದ. ಜನರು ಅವನ ಪ್ರಗತಿಯನ್ನು ನೋಡಲಿಲ್ಲ. ಆದ್ರೆ ಅವನು ತನ್ನ ಮೇಲೆ ನಂಬಿಕೆ ಇಟ್ಟುಕೊಂಡ. ದಿನಗಳು ತಿಂಗಳುಗಳಾದವು. ತಿಂಗಳುಗಳು ವರ್ಷಗಳಾದವು. ವರ್ಷಗಳು ವರ್ಷಗಳಾದವು. ಒಂದು ದಿನ ಜನರು ಅವನನ್ನು ನೋಡಿ ಕೇಳಿದರು, ನೀನು ಇಷ್ಟು ದೂರ ಹೇಗೆ ಬಂದೆ? ಅವನು ನಗುತ್ತಾ ಹೇಳಿದ, ನಾನು ಗೆದ್ದಿದ್ದಕ್ಕಾಗಿ ಅಲ್ಲ, ನಾನು ನಿಲ್ಲದೇ ಇದ್ದುದಕ್ಕಾಗಿ. ಈ ಕತೆ ಯಶಸ್ಸಿನ ಬಗ್ಗೆ ಅಲ್ಲ, ಇದು ಧೈರ್ಯದ ಬಗ್ಗೆ. ನೀನು ನಿಧಾನವಾಗಿರಬಹುದು. ನೀನು ಹಿಂದೆ ಇದ್ದಂತೆ ಅನಿಸಬಹುದು. ನೀನು ಗೊಂದಲದಲ್ಲಿರಬಹುದು. ಆದ್ರೆ ಒಂದು ವಿಷಯ ಮಾತ್ರ ಮುಖ್ಯ, ನಿಲ್ಲಬೇಡ. ಏಕೆಂದರೆ ಜಗತ್ತು ಗೆದ್ದವರನ್ನು ಮಾತ್ರ ನೆನಪಿಸಿಕೊಳ್ಳುವುದಿಲ್ಲ. ಜಗತ್ತು ನಿಲ್ಲದೆ ನಡೆದವರನ್ನು ನೆನಪಿಸಿಕೊಳ್ಳುತ್ತದೆ.